ಮಕ್ಕಳ ಇವತ್ತು ಸಂಧಿ ಬಗ್ಗೆ ಮಾತಾಡೋಣ ಅಂತ. ಸಂಧಿಯಲ್ಲಿ 3 ಬಗೆ ಬರುತ್ತೆ. ಒಂದು ಸ್ವರ ಸಂಧಿ, ವಿಸರ್ಗ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ 3 ಬಗೆ. ಅದರಲ್ಲಿ ಫಸ್ಟ್ ಒನ್ ಬಂದು ಸ್ವರ ಸಂಧಿ ಬರುತ್ತೆ, ಸೆಕೆಂಡ್ ಒನ್ ವ್ಯಂಜನ ಸಂಧಿ, ಥರ್ಡ್ ಒನ್ ವಿಸರ್ಗ ಸಂಧಿ ಬರುತ್ತೆ. ಇದರಲ್ಲಿ ಸ್ವರ ಸಂಧಿನೇ ಜಾಸ್ತಿ ಕೇಳೋದು. ಅದರಲ್ಲಿ ಸ್ವರ ಸಂಧಿಲಿ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ ಮತ್ತು ಅಯಾದಿ ಸಂಧಿ ಅಂತ ಬರುತ್ತೆ. ಅದರಲ್ಲಿ 5 ಟೈಪ್ಸು. ಓಕೆ, ಆ ದೀರ್ಘ ಸಂಧಿಲಿ ಬರುವಂಥ ಪದಗಳು ಯಾವುದು ಅಂತ ಹೇಳ್ತೀನಿ. ಬಡಾ ಆ, ಬಡಾ ಇ, ಬಡಾ ಉ, ಏಕ್ ರು है ना. ಓ ಪೂರಾ ಕಾ ಪೂರಾ ಪ್ರೊನೌನ್ಸಿಯೇಷನ್ ಆತ है. ಅಂದರೆ ಈ ದೊಡ್ಡದಾಗಿ ಬರೆಯುವಂಥದ್ದು ಅಂದರೆ ಆ, ಎರಡನೇ ಆ, ಎರಡನೇ ಇ, ಎರಡನೇ ಉ ಮತ್ತು ರು ಒಂದು ದೀರ್ಘವಾಗಿ ಉಚ್ಚಾರಣೆ ಮಾಡ್ತೀವಲ್ಲ, ಆ ಶಬ್ದಗಳಿಗೆ ಏನಂತೀವಿ? ದೀರ್ಘ ಸಂಧಿ ಅಂತ ಕರಿತೀವಿ. ಗುಣಸಂಧಿ, ಗುಣಸಂಧಿಲಿ ಏನು ಬರುತ್ತೆ ಅಂದರೆ ಇಲ್ಲಿ ರಿಸಲ್ಟ್ ಬಗ್ಗೆ ಗಮನ ಕೊಡಬೇಕು. ಎ, ಓ ಮತ್ತು ಅರ್ ಈ 3 ಅಕ್ಷರಗಳ ಉಚ್ಚಾರಣೆ ಬಂದಾಗ ರಿಸಲ್ಟಲ್ಲಿ ನಿಮಗೆ ಗೊತ್ತಿರಲಿ ಅದು ಗುಣಸಂಧಿ ಅನ್ನೋದು. ನೆಕ್ಸ್ಟ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿಲಿ ಐ ಮತ್ತು ಔ. ಓಕೆ, ಈ ಐ ಮತ್ತು ಔ ಅನ್ನೋ ಉಚ್ಚಾರಣೆ ಬರೋವಂಥ ಪದಗಳು ಯಾವುದಾಗುತ್ತೆ? ವೃದ್ಧಿ ಸಂಧಿ ಆಗುತ್ತೆ. ಎಂಡ್ ಸಂಧಿ, ಎಂಡ್ ಸಂಧಿಲಿ ಯ, ರ, ವ ಅನ್ನೋದು ಬರುತ್ತೆ. ಅಯಾದಿ ಸಂಧಿ, ಅಯಾದಿ ಸಂಧಿಲಿ ನೆಕ್ಸ್ಟು ಅಯಾದಿ ಸಂಧಿ ಅಂತ. ಅಯಾದಿ ಸಂಧಿಲಿ ಬರುವಂಥ ಪ್ರೊನೌನ್ಸಿಯೇಷನ್ನು ಐ, ಆಯ್, ಅವ್, ಆವ್ ಅಂತ ಪ್ರೊನೌನ್ಸಿಯೇಷನ್ ಬರುತ್ತೆ. ಈ ರೀತಿ ಪ್ರೊನೌನ್ಸಿಯೇಷನ್ ಬರೋದು ಅಯಾದಿ ಸಂಧಿ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಮೊದಲನೇದಾಗಿ ನಾನು ಹೇಳಿದಾಗೆ ದೀರ್ಘ ಸ್ವರದ ಯಾವುದು, ಸ್ವರ ಸಂಧಿ ಯಾವುದು, ಗುಣಸಂಧಿ ಯಾವುದು, ದೀರ್ಘ ಸಂಧಿ ಯಾವುದು, ವೃದ್ಧ ಸಂಧಿ ಯಾವುದು, ಎಂಡ್ ಸಂಧಿ ಯಾವುದು, ಅಯಾದಿ ಸಂಧಿ ಯಾವುದು, ಇದಿಷ್ಟು ನಿಮಗೆ ಗೊತ್ತಾದರೆ ಆರಾಮಾಗಿ ನೀವು ಸಂಧಿಗಳನ್ನ ರೆಕಗ್ನೈಸೇಷನ್ ಮಾಡಿ ಬರಿಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ? ಗುಣಸಂಧಿಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವಾರ್ಷಿಕೋತ್ಸವ್. ಇದು ಏನು ಬರುತ್ತೆ? ವಾರ್ಷಿಕೋತ್ಸವ ಅನ್ನೋದು ವಾರ್ಷಿಕೋತ್ಸವ್, ಕೋ ಓ ಅಂತ ಬಂದಿದೆಯಲ್ಲ, ಇದು ಏನಾಗುತ್ತೆ? ಗುಣಸಂಧಿ ಆಗುತ್ತೆ. ಓ ಅನ್ನೋದು ಬಂದಾಗ. ನೆಕ್ಸ್ಟ್ ಕವೀಂದ್ರ, ಇದು ಯಾವ ಸಂಧಿ ಅಂತ ಕೇಳಿದರೆ ಕವಿ ಪ್ಲಸ್ ಇಂದ್ರ, ಕವೀಂದ್ರ, ಇದು ದೀರ್ಘ ಸಂಧಿ ಆಗುತ್ತದೆ. ನೆಕ್ಸ್ಟು ಪ್ರತ್ಯುಪಕಾರ, ಪ್ರತಿ ಪ್ಲಸ್ ಉಪಕಾರ, ಪ್ರತ್ಯುಪಕಾರ, ಪ್ರತ್ಯಯ ಅಂತ ಬಂತಲ್ಲ, ಆಗ ಎಂಡ್ ಸಂಧಿ ಆಗುತ್ತೆ. ಸದೈವ್, ಸತ್ ಪ್ಲಸ್ ದೈವ್, ಸದೈವ್, ಆಗ ಐ ಅನ್ನೋದು ಪ್ರೊನೌನ್ಸಿಯೇಷನ್ ಬಂದಾಗ ಏನಾಗುತ್ತೆ? ವೃದ್ಧಿ ಸಂಧಿ ಆಗುತ್ತೆ. ಫಿಫ್ತ್ ಒನ್ ಏನು ಕೇಳಿದ್ದಾರೆ? ದೀರ್ಘ ಸಂಧಿಗೆ ಒಂದು ಉದಾಹರಣೆ ಕೇಳಿದ್ದಾರೆ. ಸಮಾನ ಪ್ಲಸ್ ಅಧಿಕಾರ, ಸಮಾನಾಧಿಕಾರ, ನಾಧಿಕಾರ ಅನ್ನೋದು ಬರುತ್ತೆ. ದೀರ್ಘವಾಗಿ ಉಚ್ಚಾರಣೆ ಮಾಡುವಂಥ ಅಕ್ಷರಗಳು ಸೆಂಟ್ರಲ್ಲಿ ಬಂದಿದೆ. ನೆಕ್ಸ್ಟ್ ಗುಣಸಂಧಿಗೆ ಒಂದು ಉದಾಹರಣೆ ಕೇಳಿದರೆ. ಪರೋಪಕಾರ, ಪರ ಪ್ಲಸ್ ಉಪಕಾರ, ಪರೋ ರೋ ಅನ್ನೋದು ಬರುತ್ತಲ್ಲ, ಆಗ ಗುಣಸಂಧಿ. ನೆಕ್ಸ್ಟ್ ಗಣೇಶ್ ಅನ್ನೋದು ಯಾವ ಸಂಧಿ ಅಂತ ಕೇಳಿದರೆ. ಣೇಶ್, ಏಷ್ ಅಂತ ಬರುತ್ತಲ್ಲ, ಆಗ ಗುಣಸಂಧಿ ಬರುತ್ತೆ. ನೆಕ್ಸ್ಟ್ ವನೌಷಧಿ, ವನೌಷಧಿ, ಜನೌಷಧಿ ಇದೆಲ್ಲ ಬಂದಾಗ ಔ ಅನ್ನೋ ಪ್ರೊನೌನ್ಸಿಯೇಷನ್ ಬಂದಾಗ ಏನು ಬರಬೇಕು? ವೃದ್ಧಿ ಸಂಧಿ ಬರಬೇಕು. ಏಕೈಕ, ಏಕ ಪ್ಲಸ್ ಐಕ, ಐ ಬಂತಲ್ಲ ಅಲ್ಲಿ, ಆಗ ಯಾವ ಸಂಧಿ ಬರುತ್ತೆ? ವೃದ್ಧಿ ಸಂಧಿ ಬರುತ್ತೆ. ವಿದ್ಯಾಲಯ, ವಿದ್ಯಾ ಪ್ಲಸ್ ಆಲೈ, ವಿದ್ಯಾಲಯ, ಆಗ ದೀರ್ಘ ಸಂಧಿ ಬರುತ್ತೆ. ನೆಕ್ಸ್ಟ್ ವೃದ್ಧಿ ಸಂಧಿಗೆ ಒಂದು ಉದಾಹರಣೆ ಕೇಳಿದ್ದಾರೆ. ಇಲ್ಲಿ ಏಕೈಕ, ಇದು ಐ ಅನ್ನೋ ಪ್ರೊನೌನ್ಸಿಯೇಷನ್ ಬರೋದ್ರಿಂದ ಏಕೈಕ ವೃದ್ಧಿ ಸಂಧಿ ಆಗುತ್ತೆ. ನೆಕ್ಸ್ಟ್ ಅತ್ಯಂತ, ಇದು ಯಾವ ಸಂಧಿ ಅಂತ ಕೇಳಿದರೆ. ಅತಿ ಪ್ಲಸ್ ಅಂತ, ಅತ್ಯಂತ, ಯಾ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಆಗ ಎಂಡ್ ಸಂಧಿ ಆಗುತ್ತೆ. ನೆಕ್ಸ್ಟ್ ಒಂದು ಗುಣಸಂಧಿಗೆ ಉದಾಹರಣೆ ಕೇಳಿದರೆ. ಮಹೋತ್ಸವ್, ಮಹಾ ಪ್ಲಸ್ ಉತ್ಸವ್, ಮಹೋತ್ಸವ್, ಓ ಅಂತ ಬಂತಲ್ಲ ಪ್ರೊನೌನ್ಸಿಯೇಷನ್, ಆಗ ಏನು ಬಂತು? ಗುಣಸಂಧಿ ಬಂತು. ಸದೈವ್, ಇದು ಯಾವ ಸಂಧಿ ಅಂತ ಕೇಳಿದರೆ. ಸತ್ ಪ್ಲಸ್ ದೈವ್, ಸದೈವ್, ವೃದ್ಧಿ ಸಂಧಿ. ಐ ಬಂತಲ್ಲ, ಅದಕ್ಕೋಸ್ಕರ. ಗಿರೀಶ್, ಗಿರೀಶ್, ಗಿರಿ ಪ್ಲಸ್ ಈಶಾ, ಗಿರೀಶ ಆಯಿತು, ಆಗ ಎರಡನೇ ಈ ಬಂದಾಗ ದೀರ್ಘವಾಗಿ ಉಚ್ಚಾರಣೆ ಮಾಡ್ತೀವಿ, ದೀರ್ಘ ಸಂಧಿ. ಈ ರೀತಿ ಸಂಧಿಗಳ ಬಗ್ಗೆ ನೀವು ಆರಾಮಾಗಿ ಬೇಸಿಕ್ ಗೊತ್ತಿದ್ರೆ ಬರಿಬೋದು.